ಸ್ಟಾರ್ಟ್. ಸರ್ ನಮಸ್ಕಾರ, ನನ್ನ ಹೆಸರು ಕೊಟ್ರೇಶ್ ಅಂತ. ಹುಲಿಹಳ್ಳಿ ನರ್ಸರಿ, ಮಲ್ಲಿಕಾರ್ಜುನ್ ನರ್ಸರಿ ಫಾರ್ಮ್ ಹುಲಿಹಳ್ಳಿ ಅವರು. ನಾವು ಇವರಿಗೆ ನಮ್ಮ ರೈತರು ಸರ್ ಇವ್ರಿಗೆ ನಾವು ಕ್ಯಾಬೇಜು ಎವರ್ಗ್ರೀನ್, ಇದು ಮಾರ್ಕೆಟಲ್ಲಿ ಒಂದು ಒಳ್ಳೆ ತಳಿ ಏನು ಬ್ರ್ಯಾಂಡ್ ಅಂತ ಕ್ರಿಯೇಟ್ ಆಗಿತ್ತಲ್ಲ ಅದ್ರ ಅಪೋಸಿಟ್ ಆಗಿ ಇದನ್ನ ನಾವು ಎವರ್ಗ್ರೀನ್ ಅಂತ, ನಮ್ಮದೇ ಉಮಾಜಿ ಕಂಪ್ನಿಯ ಎವರ್ಗ್ರೀನ್ ಅಂತ ವೆರೈಟಿ ಹೆಸರು ಸರ್. ಇದು ತುಂಬ ಚೆನ್ನಾಗಿದೆ. 60 ದಿನಕ್ಕೆ ಇದು ಕಟಾವ್ ಬಂದಿದೆ. ಆಮೇಲೆ ಏನಂದರೆ ಎಲ್ಲ ತಳಿಗಳು ಕಂಪೇರ್ ಮಾಡಿದರೆ ರಿಜಿಸ್ಟ್ರೇಷನ್ ಪವರ್ ತುಂಬ ಚೆನ್ನಾಗಿದೆ ಸರ್. ಯಾವುದೇ ರೀತಿಯ ಕೊಳೆ ರೋಗ ಆಗಲಿ ಅಥವಾ ಬೆಂಕಿ ರೋಗ ಆಗಲಿ ಇದಕ್ಕೆ ಇದುವರೆಗೂ ಕಾಣಿಸ್ಕೊಂಡಿಲ್ಲ. 60 ದಿನ ಆದರೂ ಯಾವುದೇ ರೀತಿ ಬೆಂಕಿ ರೋಗ ಮತ್ತು ಕೊಳೆ ರೋಗ ಕಾಣಿಸ್ಕೊಂಡಿಲ್ಲ. ತುಂಬ ಚೆನ್ನಾಗಿದೆ ಸರ್ ವೆರೈಟಿ. ಎಲ್ಲ ರೈತರು ಇದನ್ನ ಹಾಕಿ ಇದರಿಂದ ಲಾಭ ತಗೋಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಈಗ ತಳಿ ನೀವು ಈಗ ಬಹಳಷ್ಟು ನಿಮ್ಮ ನರ್ಸರಿಯಲ್ಲಿ ಕಂಪನಿ ತಳಿಗಳು ಕೊಡ್ತಾ ಇದ್ದೀರಾ. ಈಗ ಆ ತಳಿ ಕಂಪೇರ್ ಮಾಡಿದ್ರೆ ಏನ್ ಅನ್ಸುತ್ತೆ ನಿಮಗೆ? ಸರ್ ಒಂದಲ್ಲ, ನಾವು ತುಂಬಾ ಕಂಪನಿ ತಳಿಗಳನ್ನ ನಾವು ಕೊಡ್ತೀವಿ. ಯಾವುದೇ ರೀತಿ ಒಂದು ಕಂಪನಿದು ಬ್ರ್ಯಾಂಡ್ ಅಂತ ಏನ್ ಕೊಡಲ್ಲ, ತುಂಬಾ ಕಂಪನಿ ಕೊಡ್ತೀವಿ. ಬಟ್ ಎಲ್ಲದಕ್ಕಿಂತ ಇದು ತುಂಬಾ ಚೆನ್ನಾಗಿದೆ ಸರ್. ಇದ್ರ ಮೇಲೆ ಏನಂದ್ರೆ ಈ ಎಲೆಕೋಸಲ್ಲಿ ಬಹಳ ಇಂಪಾರ್ಟೆಂಟ್ ಇದ್ರ ಎಲೆ ಮೇಲೆ ಇರೋ ಪೌಡರ್ ಸರ್. ಇದು ಪೌಡರ್ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಶೈನಿಂಗ್ ಬರುತ್ತೆ ಕಾಯಿ. ಆಮೇಲೆ ಇದು ಕಾಯಿ ಬಂದ್ಬಿಟ್ಟು ಸೈಜ್ ಸರ್, ಇದು ತುಂಬಾ ಚೆನ್ನಾಗಿ ಗಟ್ಟಿಯಾಗಿದೆ. ಕಾಯಿ ತುಂಬಾ ಗಟ್ಟಿಯಾಗಿದೆ. ಆಮೇಲೆ ಖರೀದಿದಾರರು ತುಂಬಾ ಚೆನ್ನಾಗಿ ಕೇಳ್ತಾರೆ ಸರ್. ಇದನ್ನ ಈ ತರ ಗಟ್ಟಿಯಾಗಿರೋದನ್ನೇ ಮಾಲ್ನ ತುಂಬಾ ಬೇರೆ ಬೇರೆ ವೆರೈಟಿಗೆ ಕಂಪೇರ್ ಮಾಡಿದ್ರೆ ಇವರಿಗೆ ₹1 ಜಾಸ್ತಿನೇ ಕೊಡ್ತಿದ್ದಾರೆ ಸರ್ ಈ ಬ್ರ್ಯಾಂಡಿಗೆ. ತಳಿ ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಸರ್. ನೀವು ನೆಕ್ಸ್ಟ್ ಎಲ್ಲ ನರ್ಸರಿಯಲ್ಲಿ ಹಾಕಿ ಕೊಡ್ಬೋದು ರೈತರಿಗೆ. ನಿಜವಾಗ್ಲೂ ಇದನ್ನ ನಾವು ಏನು ಹೇಳಿದ್ನಲ್ಲ, ನಾವು ಬೇರೆ ರೀತಿ ಬ್ರ್ಯಾಂಡ್ಗಳು ಅಂತ, ಅದಕ್ಕಿಂತ ತುಂಬಾ ಚೆನ್ನಾಗಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಸರ್. ಯಾಕಂದ್ರೆ ನಮಗೂ ಗ್ಯಾರಂಟಿ ಇರ್ಲಿಲ್ಲ ಈ ತರ. ನಾವು ಫೀಲ್ಡ್ ನೋಡದೆ ಹೊರತು ನರ್ಸರಿಲಿ ಹಾಕದೇ ಇರ್ಬೋದು, ಆದ್ರೆ ಈ ತರ ಫೀಲ್ಡ್ ನೋಡಿದೀನಿ. ನಮ್ಮ ರೈತರು ತುಂಬಾ ಇಷ್ಟಪಟ್ಟಿದ್ದಾರೆ. ಮುಂದೆ ಸಲ ಇದೇ ಬೇಕು ಅಂತ ಕೇಳ್ತಿದ್ದಾರೆ. ಸೊ ಹಂಗಾಗಿ ಇದನ್ನೇ ಜಾಸ್ತಿ ಹಾಕ್ಬೇಕಂತ ತೀರ್ಮಾನ ಮಾಡಿದ್ದೀನಿ. ಓಕೆ, ನಮಸ್ಕಾರ. ಓಕೆ, ನಮಸ್ಕಾರ. ನಮಸ್ಕಾರ.